ಇವ್ರು ಸ್ವಾಮಿಗಳೇ. ಏನಾಯ್ತು ಕಂದ ಹೇಳು. ನಿನ್ನ ಕಷ್ಟದಲ್ಲಿ ಒಂದು ಏನೋ ತೊಂದರೆ ಆಯ್ತಕ್ಕಂತ ನಾನು ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ನಿನಗೆ ತುಂಬಾ ಒಳ್ಳೇದು ಮಾಡ್ತೀನಿ ಕಂದ. ಅಂಬರನಿ ಜಟೋದರ ನೀಲಕಂಠ ಗಜ ಚರ್ಮ ಅಂಬರನಿ ಭವಾನಿ ಹುಲಿ ಚರ್ಮ ಅಂಬರನಿ ಶಿವನೇ ಭವಹರನಿ. ಮಗನೇ ಓ ಮಗನೇ ಓ ಕಂದ, ಓ ಒಟ್ಟು ಬೀರ್ ಹೇಳಕ್ ತಿಂದಿದ್ಯಾ ಈಗ? ಊಟ ಮಾಡ್ಬಿಟ್ಟು ಪೂಜೆ ಮಾಡ್ತೀಯನ ನೀನು? ಏನೋ ತಪ್ಪಾಯ್ತು ಸ್ವಾಮಿ, ಸುಳ್ಳು ಹೇಳಿದೆ. ನಾಲ್ಗೆ ಬಿದ್ದೋಗುತ್ತೋ ಕಂದ ಅಲ್ವನೋ? ಹ್ಞೂ ಮಗನೇ, ಅಲ್ಲ ಹ್ಞೂ ಸ್ವಾಮಿ. ಯಾರಿಗೋ ಮಗನೇ? ಆ ಯಾರು ಬಂದಿದ್ದು? ತಲೆ ಕೆಟ್ಟೋದಂಗ ಆಗುತ್ತೆ ಸ್ವಾಮಿ, ನನ್ಗೆ ಏನೋ ಒಂದೊಂದ್ಸಲ ಮಾತಾಡ್ಬೇಕಾದ್ರೆ. ನನ್ಗೆ ಯಾವಾಗ ಫೋನ್ ಮಾಡಿದಾಗ ಪಾದಕ್ಕೆ ನಮಸ್ಕಾರ ಮಾಡಿದ್ದೇನೆ ಯಾವತ್ತನ? ನಿನ್ನ ಪಾದಗಳಿಗೆ ವಂದನೆಗಳು ಸ್ವಾಮಿ ಅಂತ ಅಂದಿದ್ದೇನೆ ಯಾವತ್ತನ? ಎಷ್ಟೋ ದುರಾಂಕಾರ ನಿನ್ಗೆ. ನಿಮ್ ಪಾದಗಳಿಗೆ ನಮಸ್ಕಾರ ಸ್ವಾಮಿ. ಅಮ್ಮ ಆ ಗೊಲ್ರಮ್ಮನ್ ಮನೆಗೆ ಹೋಗ್ತಾನೆ, ಗೊಲ್ರಮ್ಮನ್ ಮಡಿಕೊಂಡವನೇ, ಹುಷಾರಾಗಿ ನೋಡ್ಕೊಳಮ್ಮ. ಮಗಳೇ ಯಾರು ಏನ್ ಸ್ವಾಮಿ? ಪೂಜೆ ಮಾಡ್ತೀನಿ ಅಂತ ಈ ಬೆಳಗ್ಗೆ ಮಾಡೋ ಅಂತಂದ್ರೆ ಫೋನ್ ಕಟ್ ಮಾಡ್ಬೇಕಾ? ಸೀರಿಯಲ್ ನೋಡಕ್ ಹೋಗ್ಬೇಕಾನೋ? ಇಲ್ಲ ಸ್ವಾಮಿ, ನಾವೇನ್ ಸೀರಿಯಲ್ ಅದು ಏನ್ ನೋಡಲ್ಲ. ಏನೋ ಹಲೋ ಹಲೋ, ಶಿವನೇ ಭವಹರನೆ ಚಿದಂಬರನೆ ಜಟೋದರ ನೀಲಕಂಠ ಗಜ ಚರ್ಮ ಅಂಬರನೆ ಭವಾನಿ ಹುಲಿ ಚರ್ಮ ಅಂಬರನೆ ಶಿವನೇ ಭವಹರನೆ ಚಿದಂಬರನೆ ಜಟೋದರ ನೀಲಕಂಠ ಗಜ ಚರ್ಮ ಅಂಬರನೆ ಭವಾನಿ ವರಗಂಗಾಧರನೆ. ಓಂ ನಮ ಶಿವಾಯ. ಸ್ವಾಮಿ ಸಾಕ್ ಮಾಡ್ಬಿಡಿ ಇನ್ನ ಸ್ವಾಮಿ. ಏನಪ್ಪ ಕರ್ಕಣಕ್ ಆಗ್ತಾ ಇಲ್ಲ. ಏನೋ ಕಂದ, ಏನಾಯ್ತು? ಹಬ್ಳಿಕೆ ಬಂತು ಸ್ವಾಮಿಗಳೇ. ಏನಾಯ್ತು ಕಂದ ಹೇಳು. ನಿನ್ನ ಕಷ್ಟದಲ್ಲಿ ಒಂದು ಏನೋ ತೊಂದರೆ ಆಯ್ತಕ್ಕಂತ ನಾನು ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ನಿನಗೆ ತುಂಬಾ ಒಳ್ಳೇದು ಮಾಡ್ತೀನಿ ಕಂದ. ನೀನ್ ಕಂದ ಅನ್ನಕ್ ನನ್ನ ಮಗನಿಗೆ 100 ಸಾವಿರ ಮಾಡ್ಕೆ ಮೊದ್ಲು. ಸರಿ ಆಯ್ತು ಸ್ವಾಮಿ, ನಾನು ಇವಾಗ ಪೂಜೆ ಕುಕ್ಕಂತೀನಿ, ಪೂಜೆ ಮಾಡ್ತಾ ಇದ್ದೀನಿ ಸ್ವಾಮಿ. ಯಾರು? ನಾನು. ಏನ್ ಪೂಜೆ ಮಾಡ್ತೀವಿ? ಊಟ ಮಾಡಿ ಈಗ. ಅಲ್ಲ ಇದು ಅದೇ ಆರೋಗ್ಯ ಲೇ ದಡ್ಡ ಕಂದ, ಮಗನೇ ಮಗನೇ ಕಂದ, ಒಟ್ಟು ಬೀರ್ ಹೇಳಕ್ ತಿಂದಿದ್ಯಾ ಈಗ? ಊಟ ಮಾಡ್ಬಿಟ್ಟು ಪೂಜೆ ಮಾಡ್ತೀಯನ ನೀನು? ಏನೋ ತಪ್ಪಾಯ್ತು ಸ್ವಾಮಿ, ಸುಳ್ಳು ಹೇಳಿದೆ. ನಾಲ್ಗೆ ಬಿದ್ದೋಗುತ್ತೋ ಕಂದ. ಹಲೋ, ಏನು ಬಿದ್ದೋದ್ ಬೇಡ ಬಿಡಿ ಸ್ವಾಮಿ, ಸುಳ್ಳೆ. ಅದೇ ಇದು ಏನೋ ಈ ಅದೇ ಗ್ಯಾಸ್ಟ್ರಿಕ್ ಏರುಪೇರ ಐತೆ ಅಂತ ಗಂದೆ ಸ್ವಾಮಿ. ಅಲ್ಲ ಕಣೋ, ಗ್ಯಾಸ್ಟ್ರಿಕ್ ಏರುಪೇರ ಆದ್ರೆ ನಿನ್ಗೇನೋ ಸಮಸ್ಯೆ? ಇಲ್ಲಿ ನಿಮ್ಮ ಅಮ್ಮನ್ ಬೆಂಗಿಸ್ದಂಗ ಆಗುತ್ತೆ ಸಮಸ್ಯೆ, ವಾಂತಿ. ಏನೋ ಅಂದೆ? ಇದು ನಾ ಮಾತ್ರೆ ತಂಬ ಅಂತ ಅಂದೆ ಸ್ವಾಮಿ ಮನೆಗೆ. ಹೌದಾ? ಏನು ಪೂಜೆ ಮಾಡ್ತೀನಿ ಅಂತ ಈ ಬೆಳಗ್ಗೆ ಮಾಡೋ ಅಂತಂದ್ರೆ ಫೋನ್ ಕಟ್ ಮಾಡ್ಬೇಕಾ? ಸೀರಿಯಲ್ ನೋಡಕ್ ಹೋಗ್ಬೇಕಾನೋ? ಇಲ್ಲ ಸ್ವಾಮಿ, ನಾವೇನ್ ಸೀರಿಯಲ್ ಅದು ಏನ್ ನೋಡಲ್ಲ. ಏನೋ ಯಾಕೆ ಸ್ವಾಮಿ? ನಿನ್ಗೇನೆ ಮತ್ತೀಗ ನಾವು ಕುಡಿಯೋದು ಪಡೆಯೋದು ಯಾವ್ದು ಚಟ ಇಲ್ಲ ಸ್ವಾಮಿ ನಮ್ದು. ಮೊದ್ಲೆಲ್ಲ ಕುಡ್ದಿದ್ಯಲ್ಲೋ, ಮುಂದಿನ ಜನ್ಮಕ್ಕೆ ಆಗಷ್ಟು ಕುಡ್ದಿದ್ಯಲ್ಲೋ? ಹ್ಞೂ ಸ್ವಾಮಿ, ಹಾ ಸತ್ಯವಾದ ಮಾತು ಸ್ವಾಮಿ. ಅಲ್ಲ ಈ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ಆಗಷ್ಟು ಕುಡ್ದು ಮೆರೆದು ಚರಂಡಿಗೆಲ್ಲ ಬಿದ್ದು ಎದ್ದು ಅಲ್ವನೋ? ಹ್ಞೂ ಮಗನೇ, ಅಲ್ಲ ಹ್ಞೂ ಸ್ವಾಮಿ. ಯಾರಿಗೋ ಮಗನೇ? ಯಾರು ಬಂದಿದ್ದು? ತಲೆ ಕೆಟ್ಟೋದಂಗ ಆಗುತ್ತೆ ಸ್ವಾಮಿ, ನನ್ಗೆ ಏನೋ ಒಂದೊಂದ್ಸಲ ಮಾತಾಡ್ಬೇಕಾದ್ರೆ. ಅಲ್ಲ ಕಣೋ, ಎಲ್ಲ ಕುಡ್ದು ತಿಂದು ಬಿಟ್ಟು ಊರ್ ಬಿಟ್ಟು ಮನೆ ಬಿಟ್ಟು ಮಕ್ಳು ಬಿಟ್ಟು ಮಡದು ಬಿಟ್ಟು ನೀನು ಒಂದು ಹೋಗಿ ಆಶ್ರಮಕ್ಕೆ ಸೇರ್ಕೊಂಡಿರ್ಲಿಲ್ವನ ಒಂದ್ 2 ತಿಂಗಳ ಕಾಲ? ಸೇರ್ಕೊಂಡ್ರ ಇಟ್ಟಾಡಿ ಸುಸಾಕ್ತಿರು. ಅಲ್ಲಿಂದ ಬಂದ್ಮೇಲೆ ಏನೋ ನೀನು ಮದ್ಯಪಾನ ಮಾಡೋದು ಬಿಟ್ಟು
2 ಕಾಸು ಮಾಡಿ ನೀನು ಅವ್ರಿಗೆ ಬಡ್ಡಿ ಕೊಟ್ಕೊಂಡಿದ ತಕ್ಷಣ ನೀನು ದೊಡ್ಡ ಫೈನಾನ್ಸಿಯರೇನೋ? ಇಲ್ಲ ಸ್ವಾಮಿ, ಅಯ್ಯೋ ನಾವೆಂತ ಹುಳ ಸ್ವಾಮಿ ನೀವು. ಅವ್ರಿಗೆ ನೀನ್ ಕೊಟ್ಟಿರೋರು ಯಾರು ಕೊಡಿಲ್ದಂಗ್ ಮಾಡ್ಲೇನೋ? ಹೆಂಗ್ ಮಾಡ್ತೀರಾ ನೋಡಿ ಸ್ವಾಮಿ, ಹೆಂಗ್ ಮಾಡ್ತೀರಾ? ನನ್ಗೆ ಯಾವಾಗ ಫೋನ್ ಮಾಡಿದಾಗ ಪಾದಕ್ಕೆ ನಮಸ್ಕಾರ ಮಾಡಿದ್ದೇನೆ ಯಾವತ್ತನ? ನಿನ್ನ ಪಾದಗಳಿಗೆ ವಂದನೆಗಳು ಸ್ವಾಮಿ ಅಂತ ಅಂದಿದ್ದೇನೆ ಯಾವತ್ತನ? ಎಷ್ಟೋ ದುರಾಂಕಾರ ನಿನ್ಗೆ. ನಿಮ್ ಪಾದಗಳಿಗೆ ನಮಸ್ಕಾರ ಸ್ವಾಮಿ. ಮಗ ಪಾದಗಳಿಗೆ ಬಿಡುವಾಗ ನನ್ನ ಮಗನ್ನ ಹಿಂಗ್ ಊಸ್ಬಿಟ್ರು ಇಬ್ರು ಅಲ್ಲೇ ಡಮ್ಮಾರು. ಊಸ್ನಿದ್ದಕ್ಕೆ ಯಾವ ಸ್ವಾಮಿನೂ ಬೇಡ ಏನು ಬೇಡ ಅಂತ ಎಲ್ಲ ಅಲ್ಲೇ ಬಿಟ್ಟು ಸೀದಾ ಊರ್ ಕಡೆಗೆ ಬಂದ್ಬಿಡ್ತೀವಿ. ಕಂದ ಏನ್ ಮಗನೇ ಅಲ್ಲ ಏನ್ ಇದು ಏನ್ ಸ್ವಾಮಿ? ಅಮ್ಮ ಮಹಾಲಕ್ಷ್ಮಿಗೆ ಕೊಡ. ಅಮ್ಮ ಪೂಜೆ ಪುನಸ್ಕಾರ ಎಲ್ಲ ಮಾಡ್ದ ತಾಯಿ? ನಾಮ 3 ನಾಮ ದೇವ್ರು ಮಾಡ್ದನಮ್ಮ? ಆಚೆಗಡೆ ಎತ್ತೋದ್ರಪ್ಪ ಎತ್ತೋದು ಆಚೆಗಡೆ ಪಾತ್ರೆ ಏನೋ ತಿಕ್ಕಕ್ ಹೋಯ್ದ ಎತ್ತೋದ್ರು ಪಾತ್ರೆ ಏನದು ಇದು ಆಚೆಗಡೆಗೇನೋ ಹೋಯ್ದ್ರ ಸ್ವಾಮಿ. ಕೊಡಪ್ಪ ಅಮ್ಮಂಗೆ ಮಗಳು ಕೊಡು. ಮತ್ತೆ ಅಷ್ಟೊಂದು ಗ್ಯಾಸ್ಟ್ರಿಕ್ ಆಯ್ತು ಇನ್ನ ಏನು ಆಗಿಲ್ಲ ಅಮ್ಮ. ಅಮ್ಮ ಅಮ್ಮ ಪೂಜೆ ಎಲ್ಲ ಮಾಡ್ದ ತಾಯಿ? ಆಚೆಗಡೆಗೆ ಹೋದ್ರು ಸ್ವಾಮಿ ಟೀ ತಗೊಂಡು. ಯಾಕಪ್ಪ? ಈ ತರ ಹಂಗೆ ನೀರ್ ಕುಡಿತೀನಿ. ಅಮ್ಮ ಆ ಗೊಲ್ರಮ್ಮನ್ ಮನೆಗೆ ಹೋಗ್ತಾನೆ, ಗೊಲ್ರಮ್ಮನ್ ಮಡಿಕೊಂಡವನೇ ಹುಷಾರಾಗಿ ನೋಡ್ಕೊಳಮ್ಮ. ಮಗಳೇ ಯಾರು ಏನ್ ಸಮಯ? ಗೊಲ್ರಟ್ಟಿಯಲ್ಲಿ ಗೊಲ್ರಮ್ಮನ್ ನೋಡ್ಕೊಂಡಲ್ಲ, ಗೊಲ್ರನ್ನ ನಾನ್ ಲೆಲ್ಲಿ. ಅಯ್ಯೋ ನೀವು ಅಮ್ಮ ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಮ್ಮ ನಕ್ಕಿ ಒಳಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಮ್ಮ ನಾನ್ ಕಣೋ ಲೆಲ್ಲಿ. ಕಿತ್ತೋಡ್